ಹಾಯ್ ಫ್ರೆಂಡ್ಸ್, ಈಗ ನೋಡ್ರಿ ನಾನು ಸ್ಟವ್ ಕ್ಲೀನಿಂಗ್ ಮಾಡಕತ್ತೀನಿ. ಎಷ್ಟು ಗಲೀಜಾಗ್ಬಿಟ್ಟೈತಿ, ಎಷ್ಟು ಜಿಡ್ಡಾಗಿದೆ. ಈಗ ಇದು ತೊಳೆದು ನಾನು 2 ದಿನ ಆಗಿತ್ತು ಅಷ್ಟೇ, ಜಾಸ್ತಿ ಏನೂ ಆಗಿಲ್ಲ. ವಾರ ತನ ಬಿಟ್ಟರೆ ಈ ಥರ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಂದು 2 ದಿನ ಆಯಿತು ಅಷ್ಟೇ. ಈಗ ಚಾ ಉಕ್ಕಿದು ಜಿಡ್ಡೆಲ್ಲ ಈ ಥರ ಆಗಿದೆ. ನಾವು ಏನು ಮಾಡಬೇಕು, ಬಿದ್ದ ತಕ್ಷಣವೇ ಒರೆಸಿದ್ರೆ ಈ ಥರ ಆಗಲ್ಲ. ನಾನು ಸ್ವಲ್ಪ ಇಗ್ನೋರ್ ಮಾಡಿದ್ದೆ, ಇರಲಿ ಬಿಡು ಆಮೇಲೆ ಕ್ಲೀನ್ ಮಾಡ್ಬೇಕಂತ ಹೇಳಿ ಮಾಡಿದರೆ ಎಷ್ಟು ಜಾಸ್ತಿ ಕೆಲಸ ಹಿಡಿಯಾಕತ್ತೈತೆ. ಹಾಲು ಇದು ಚಪಾತಿ ಅದು ಇದು ಮಾಡ್ತೀವಲ್ಲ, ಅವಾಗ ಇದು ಸುಟ್ಟಿ ಈ ಥರ ಆಗೈತೆ. ಇದಕ್ಕೆ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಹೇಳ್ತೀನಿ ನಿಮಗೆ. ಫಸ್ಟ್ ಸ್ವಲ್ಪ ನೀರು ಹಾಕ್ಕೊತೀನಿ, ಯಾಕಂದರೆ ಪೂರ ಒಣಗ್ದಂಗೆ ಆಗೈತಿ ಇದು. ಹಾಗಾಗಿ ಇವತ್ತು ಡೀಪ್ ಕ್ಲೀನ್ ಮಾಡ್ತೀನಿ. ಇದು ನೋಡ್ರಿ, ಈ ಥರ ಫಸ್ಟ್ ನೀರು ಹಾಕಿ ಬಿಡಬೇಕು. ಆಮೇಲೆ 1-2 ನಿಮಿಷ ಬಿಟ್ಟು ಇದು ನೀರೆಲ್ಲ ಕಡೆಗೆ ತಕ್ಕೋಬೇಕು. ಆಗ್ತಾ ಇದೆ, ಆಮೇಲೆ ಮಾತಾಡ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಸ್ವಲ್ಪ ಇದಕ್ಕೆ ಸಾಬೂನು ನೀರು ಹಾಕ್ತೀನಿ. ವಿಮ್ ಸಾಬೂನು ಇದು ಎಲ್ಲ ಈ ಥರ ಬಿಟ್ಟು ಸ್ವಲ್ಪ ಸ್ಕ್ರಬ್ಲಿಂದ ಈ ಥರ ಮಾಡಬೇಕು. ಮಾಡಿ ಒಂದು 10 ನಿಮಿಷ ಬಿಡಬೇಕು. ಇದಕ್ಕೆ ಬಿಟ್ಟಿಂದ ಆಮೇಲೆ ಕ್ಲೀನಾಗಿ ವಾಶ್ ಮಾಡಬೇಕು. ಎಷ್ಟು ಹೋಗುತ್ತೆ ಅಷ್ಟು ನಾನು ತೋರಿಸ್ತೀನಿ. ಇದು 3 ಬರ್ನರ್ ಅಷ್ಟೇನು ಗಲೀಜಾಗಿಲ್ಲ. ಇದು ಒಂದ ನೋಡ್ರಿ ಈ ಥರ ಆಗಿ. ಜಾಸ್ತಿ ಇದ್ರ ಮೇಲೆ ನಾನು ಅಡುಗೆ ಮಾಡೋದು. ಇದ್ರ ಮೇಲೆ ಯಾಕೆ ಜಾಸ್ತಿ ಮಾಡ್ತೀನಿ ಅಂದರೆ, ಇದು ಮುಂದಾಗ್ಬಿಡುತ್ತಾ, ಫುಲ್ ಜಗನೇ ಇಲ್ಲ ಇಲ್ಲಿ. ಕೌಂಟರ್ ಟಾಪ್ಗೆ ಇಷ್ಟ ಐತೆ, ಹಾಗಾಗಿ ನಾನು ಸ್ಪೇಸ್ ಇಲ್ಲ ಅಂಥೇಳಿ ಅಲ್ಲೇ ಮಾಡ್ತೀನಿ. ನೋಡಿರಿ ಕ್ಲೀನಾಗಿ ಈ ಥರ ಸ್ವಲ್ಪ ಉಜ್ಜಬೇಕಿದು. ಬಿದ್ದ ತಕ್ಷಣವೇ ನಾವು ಕ್ಲೀನ್ ಮಾಡಿದರೆ ಇಷ್ಟು ಕೆಲಸ ಆಗಲ್ಲ. ನಾವು ಸ್ವಲ್ಪ ಇಗ್ನೋರ್ ಮಾಡಿ ಆಮೇಲೆ ಮಾಡ್ಬೇಕು ಬಿಡು ಅಂಥೇಳಿ ಡಿಲೇ ಮಾಡಿದರೆ ಇದೆ ನೋಡ್ರಿ ಆಗೋದು. ಯಾವಾಗ ಆಗುತ್ತೆ ಅವಾಗೇ ಕೆಲಸ ಮಾಡಿದರೆ ಚಲೋ. ಅದು ಈ ಥರ ಬಿಟ್ಟರೆ ಜಾಸ್ತಿ ಕೆಲಸ ಹಿಡಿಯುತ್ತೆ ಕೈ. ಈಗ ನೋಡ್ರಿ ಒಂದು ಅರ್ಧ ತಾಸು ಆಗುತ್ತೆ ಇದು ಎಲ್ಲ ಕ್ಲೀನ್ ಮಾಡ್ಬೇಕಂದ್ರೆ. ಭಾಂಡೆನ ವಾಶ್ ಮಾಡಬೇಕು. ಅವ್ರು ಅಕ್ಕ ಬಂದು ವಾಶ್ ಮಾಡಿದ್ರೆ ನಮ್ದು ಒಳಗೆ ಇಷ್ಟು ಇರ್ತಾವೆ ಸಿಂಕ್ ಒಳಗೆ. ಈಗ ನೋಡಿ ಫ್ರೆಂಡ್ಸ್, ಸ್ಟವ್ ಈ ಥರ ಕ್ಲೀನ್ ಆಗಿದೆ. ಈಗ ಆಲೂ ಪರೋಟ ಮಾಡೋದು ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ಈಗ ನೋಡಿ ಫ್ರೆಂಡ್ಸ್, ನಾನು ಆಲೂ ಪರೋಟ ಮಾಡಕತ್ತೀನಿ. ಇದು ಆಲೂಗಡ್ಡೆ ಬೇಯಿಸಿಟ್ಟಿನಿ, ಈ ಥರ ಆಗ್ಯಾವ. ಈಗೆಲ್ಲ ಸಿಪ್ಪೆ ಎಲ್ಲ ತೆಗಿಬೇಕು. ಆಲೂ ಪರೋಟ ಯಾವ ಥರ ಮಾಡ್ತೀನಿ, ಇದ್ರದ್ದು ಫಸ್ಟು ಸ್ಟಫಿಂಗ್ ಯಾವ ಥರ ರೆಡಿ ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ನೋಡಿರಿ ನೀವು ಬರ್ರಿ. ಈಗ ಸಿಪ್ಪೆ ಎಲ್ಲ ತೆಗೆದುಬಿಡೋಣ. ಹಿಟ್ಟು ರೆಡಿ ಆಗೈತೆ. ಈಗ ಸಿಪ್ಪೆ ತೆಗಿತೀನಿ ಎಲ್ಲ ಇದ್ರದ್ದು. ಸಿಪ್ಪೆ ತೆಗಿಯೋಕ್ಕಿಂತ ಮುಂಚೆ ನಾನು ಇದು ಬಿಸಿನೀರಿತ್ತು, ನೀರಿದು ಚೆಲ್ಲಿ ಬೇರೆ ನೀರು ಹಾಕ್ಕೊಂಡಿನಿ. ಸ್ವಲ್ಪ ತಣ್ಣಗಿರೋದು ನೀರು ಅದು ಹಾಕ್ಕೊಂಡು ಸಿಪ್ಪೆ ತೆಗೆದ್ರೆ ಆರಾಮಾಗಿ ಬರುತ್ತೆ. ಬಿಸಿ ನೀರಿದ್ರೆ ಕೈ ಹಾಕಿದರೆ ಕೈ ಸುಡುತ್ತೆ. ಹಾಗಾಗಿ ನಾನು ಈ ಥರ ಮಾಡಾಕಿದ್ದೀನಿ. ಒಂದು ಪ್ಲೇಟ್ ತೊಗೊಂಡಿನಿ, ಅದರೊಳಗೆ ಹಾಕಿಡ್ತೀನಿ. ಸಿಪ್ಪೆ ಎಲ್ಲ ಇದೇ ನೀರೊಳಗೆ ಹಾಕ್ತೀನಿ. ಬೇರೆ ಹಾಕೋಕ್ಕಿಲ್ಲ. ಸ್ವಲ್ಪ ಕೌಂಟರ್ ಟಾಪ್ ಮೇಲೆ ಜಾಗ ಕಡಿಮೆ ಇದೆ, ಎಲ್ಲ ಸಾಮಾನೆಲ್ಲ ಇಟ್ಟಿನಲ್ಲ, ಹಾಗಾಗಿ ಪ್ಲೇಸ್ ಕಡಿಮೆ ಆಗಿದೆ. ಅದಕ್ಕಾಗಿ ನಾನು ಈ ಥರ ಮಾಡಾಕತ್ತೀನಿ. ಇದರೊಳಗೆ ಹಾಕ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಸ್ವಲ್ಪ ಅರಿಶಿನ ಹಾಕಿದ್ದೆ ಲೈಟಾಗಿ, ಸ್ವಲ್ಪ ಉಪ್ಪು ಹಾಕಿದ್ದೆ. ಈ ಥರ ಬೇಯಿಸ್ಕೊಂಡು ನಾನು ಹಾಲು ಕಲರ್ ಸ್ವಲ್ಪ ಅರಿಶಿನ ಕಲರ್ ಕಾಣಿಸ್ತಿರ್ಬೋದು ನಿಮಗೆ, ಅಂದರೆ ಚೆನ್ನಾಗಾಗುತ್ತೆ ಅಂಥೇಳಿ. ಇಲ್ಲಾಂದರೆ ವೈಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಯಿಸ್ತಿಯಲ್ಲ ಅವಾಗ ಸ್ವಲ್ಪ ಹಾಕಬೇಕು ಅರಿಶಿನ ಪೌಡ್ರ್. ಈಗ ಒಂದೊಂದಾಗಿ ಎಲ್ಲ ಸಿಪ್ಪೆ ತೆಗೆದುಬಿಡ್ತೀನಿ. ತೆಗೆದಿಂದ ನಾನು ಇದ್ರದ್ದು ಸ್ಟಫಿಂಗ್ ಯಾವ ಥರ ಮಾಡ್ತೀನಿ, ಇದಕ್ಕೆ ಏನೇನು ಹಾಕ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ. ಸೀಕ್ರೆಟ್ ನಮ್ಮ ಸ್ಟೈಲ್ ಒಳಗೆ ನಾವು ಈ ಥರ ಮಾಡ್ಕೊತೀವಿ. ನೀವು ಯಾವ ಥರ ಮಾಡ್ಕೊತೀರಿ ಆಲೂ ಪರೋಟ ನಾನು ಹೇಳ್ತಾ ಇದ್ದೀನಿ. ಹಾಕಿಂದ ಯಾವ ಥರ ಇದಕ್ಕೆ ಮ್ಯಾಶ್ ಮಾಡ್ತೀನಿ ಮತ್ತು ಏನೇನು ಹಾಕ್ತೀನಿ ನಿಮಗೆ ತೋರಿಸ್ತೀನಿ. ಈಗ ನಾನು ಚೆನ್ನಾಗಿ ಕೈ ವಾಶ್ ಮಾಡಿಕೊಂಡು ಇದು ಮ್ಯಾಶ್ ಮಾಡ್ತೀನಿ. ಮ್ಯಾಶರ್ಲಿಂದ ಮಾಡೋಂಗಿಲ್ಲ, ಅದು ಯಾಕೆ ಮಾಡೋಂಗಿಲ್ಲ ಅಂಥೇಳಿ ಹೇಳ್ತೀನಿ ಮುಂದೆ. ಆನಿಯನ್ ಕಟ್ ಮಾಡೀನಿ, ಇದು ಗ್ರೀನ್ ಚಿಲ್ಲಿ, ಕೊತ್ತಂಬರಿ, ಉಳ್ಳಾಗಡ್ಡಿ ಮತ್ತು ಇದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇದರೊಳಗೆ ಹಾಕೋಣ. ಭಾಳ ಟೇಸ್ಟಿಯಾಗಿ ಆಗುತ್ತಾ. ನಾನು ಈ ಥರ ಮಾಡಾಕತ್ತೀನಲ್ಲ, ನೀವು ಇದೇ ಥರ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿರಿ. ನೀವು ಯಾವ ಥರ ಮಾಡ್ತೀರಿ ಅದನ್ನು ನನಗೆ ಕಾಮೆಂಟ್ ಮಾಡಿ ಹೇಳಬೇಕು.
ಆಲೂ ಪರಾಟ ಯಾವ ಥರ ಮಾಡ್ತೀರಿ ಅಂಥೇಳಿ. ಅಡುಗೆ ಮಾಡೋರಿಗೆ ಯಾರಿಗೆ ಇಷ್ಟ ಇರುತ್ತೆ ಅವರು ಕಾಮೆಂಟ್ ಮಾಡಿ ಹೇಳ್ತಾರೆ ಯಾರ್ಯಾರಿಗೆ ಇಷ್ಟ ಆಗಿತ್ತು ಅಂಥೇಳಿ. ಸಾಲ್ಟ್ 2 ಚಮಚ ಹಾಕ್ತೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊರಿ. ಮತ್ತು ಇದಕ್ಕೆ ಅರಿಶಿನ ಪೌಡ್ರ್ ಹಾಕ್ತೀನಿ. 1 ಚಮಚದಷ್ಟು ಸಾಕು. ಆಮೇಲೆ ಕೈಯೆಲ್ಲ ಕ್ಲೀನಾಗಿ ವಾಶ್ ಮಾಡಿ ನಾನು ಈಗ ಕೈಲಿಂದ ಮ್ಯಾಶ್ ಮಾಡ್ತೀನಿ. ಬಿಸಿ ಇದ್ದರೆ ಮಾಡೋಕ್ಕಾಗಲ್ಲ, ತಣ್ಣಗಾಗಿದೆ ಇದು ಆಲೂಗಡ್ಡೆ ಎಲ್ಲ, ಹಾಗಾಗಿ ಇದೆಲ್ಲ ಮ್ಯಾಶ್ ಮಾಡಿ ನಿಮಗೆ ಸಿಗ್ತೀನಿ. ಇದು ರೆಡಿಯಾಗಿದೆ. ನನ್ನ ಹತ್ರ ಮ್ಯಾಶರ್ ಇದೆ, ಇಲ್ಲ ಅಂತಿಲ್ಲ. ನಾನು ಮ್ಯಾಶರ್ಲಿಂದ ಇದು ಮ್ಯಾಶ್ ಮಾಡಿಲ್ಲ, ಕೈಲಿಂದ ಮ್ಯಾಶ್ ಮಾಡಿದರೆ ಅದು ರುಚಿನ ಬೇರೆ ಆಗುತ್ತೆ. ಮತ್ತು ನಮ್ಗೆ ಹೆಂಗೆ ಬೇಕು ಹಂಗೆ ಮ್ಯಾಶ್ ಮಾಡ್ಕೊಂಡು ಇಟ್ಕೋಬೋದು. ಹಾಗಾಗಿ ನಾನು ಈ ಥರ ಮಾಡೀನಿ. ಈಗ ಪರೋಟ ಮಾಡೋದು ಸ್ಟಾರ್ಟ್ ಮಾಡೋಣ. ಈಗ ಸ್ಟಫಿಂಗ್ ಎಲ್ಲ ರೆಡಿಯಾಗಿದೆ, ಇದು ಮಾಡೋದು ಸ್ಟಾರ್ಟ್. ಈಗ ಫಸ್ಟ್ ಲಟ್ಸೋಕ್ಕಿಂತ ಮುಂಚೆಗೆ ನಾನು ಸ್ವಲ್ಪ ಇದಕ್ಕೆ ಆಯಿಲ್ ಹಾಕ್ತೀನಿ. ಆಮೇಲೆ ಸ್ವಲ್ಪ ಹಿಟ್ಟು ತೊಗೊತೀನಿ. ಇದು ಆಯಿಲಿಂದ ಚೆನ್ನಾಗಿ ಮಸಾಜ್ ಮಾಡಬೇಕು ಹಿಟ್ಟಿಗೆ. ಈ ಥರ ಮಾಡಿದರೆ ಸಾಫ್ಟಾಗಿ ಪರೋಟ ಆಗ್ತಾವೆ. ನೀವು ಒಟ್ಟು ಹರಿಬಾರ್ದು, ನೀಟಾಗಿ ಬರಬೇಕಂದ್ರೆ ಇದು ಕೆಳಗೆ ಒಂದು ಪಾಲ್ತಿನ್ ಇರ್ತಲ್ಲ, ಅದು ಹಾಕ್ಕೊಂಡು ಮಾಡಬೇಕು. ಈಗ ನಾನು ಅರ್ಜೆಂಟ್ ಮೇಲೆ ಮಾಡಕತ್ತೀನಿ. ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕಳ್ಸೋಕೆ, ಹಾಗಾಗಿ ನಾನು ಪಾಲ್ತಿನ್ ಏನು ಹಾಕ್ಕೊಂಡಿಲ್ಲ. ಅಷ್ಟೇನು ನೀಟಾಗಿ ಬರುತ್ತಾ ಏನಿಲ್ಲ ನನಗೂ ಗೊತ್ತಿಲ್ಲ. ಮಾಡೋದು ಅಂತೂ ಸ್ಟಾರ್ಟ್ ಮಾಡೀನಿ. ಹೆಂಗಾಗುತ್ತೆ ಆಲೂ ಪರಾಠ ನೋಡೋಣ. ಸ್ವಲ್ಪ ಹರಿಯುತ್ತೆ, ನೀಟಾಗಿ ಆಗುತ್ತಾ ನನಗೂ ಗೊತ್ತಿಲ್ಲ. ಮಾಡೋದಂತೂ ಈಗ ಸ್ಟಾರ್ಟ್ ಮಾಡ್ಕೊಂಡೀನಿ. ಈಗ ಒಂದು ದೊಡ್ಡದಾಗಿ ಒಂದು ಚಪಾತಿ ಮಾಡಕತ್ತೀನಿ. ಈ ಥರ ಲಟ್ಸ್ಕೊತೀನಿ. ಆಮೇಲೆ ಆಯಿಲ್ ಹಾಕ್ತೀನಿ. ಹಾಕಿಂದ ಇದಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ಈಗ ಒಂದೊಂದು ಉಳಿ ಮಾಡ್ಕೊತೀನಿ, ಪೇಡ ಮಾಡ್ಕೊತೀನಿ. ಈ ಥರ ಈ ಸೈಜ್ ಇದ್ದರೆ ಸಾಕು. ಪಾಲ್ತಿನ್ ಕೆಳಗೆ ಹಾಕ್ಕೊಂಡು ನಡುಕ ಒಂದು ಪೇಡ ಇಟ್ಟು ಮತ್ತು ಇನ್ನೊಂದು ಮೇಲೆ ಪಾಲ್ತಿನ್ ಹಾಕಿದರೆ ಮಸ್ತ್ ಬರ್ತಾವೆ ಪರೋಟ. ಅಂದರೆ ಈಗ ನನ್ನ ಹತ್ರ ಅಷ್ಟು ನೀಟಾಗಿ ಮಾಡೋ ಟೈಮ್ ಇಲ್ಲ. ಹೆಂಗಾದರೂ ಮಾಡ್ತೀವಿ, ಸ್ವಲ್ಪ ಹರಿತೈತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಡೈಲಿ ಮನೆಯಲ್ಲಿ ನಮ್ಮದು ಇದೇ ಥರ ಇರುತ್ತೆ, ನಿಮ್ದು ಯಾವ ಥರ ಇರುತ್ತೆ ಅಂಥೇಳಿ ಕಾಮೆಂಟ್ ಮಾಡಿ. ಈಗ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಮಾಡಬೇಕಂದ್ರೆ ಆಗಲ್ಲ. ಈಗ ಬ್ರೇಕ್ಫಾಸ್ಟಿಗೆ ಮಾಡಕತ್ತೀನಲ್ಲ ನಾನು, ಇನ್ನು ಲಂಚಿಗೆ ಮಾಡಿದರೆ ನಡೆಯುತ್ತೆ ತೋರ್ಸೋಕೆ. ನಾನು ಇವತ್ತು ನಾನು ಯಾವ ಥರ ಮಾಡ್ತೀನಿ, ನನ್ನ ಕೈಲಿಂದ ಏನು ಆಗುತ್ತೆ, ಎಷ್ಟಾಗುತ್ತೆ ಮಾಡೋದು ಅಷ್ಟು ಮಾಡ್ತೀನಿ. ಆಮೇಲೆ ಬೇಕಾದರೆ ಆಗಲಿಲ್ಲ ಅಂದರೆ ಸ್ವಲ್ಪ ಉಳಿದ್ರೆ ಆಮೇಲೆ ಲಂಚಿಗೆ ಮಾಡ್ಕೊತೀವಿ. ಆಲೂ ಪರೋಟ ಅಂದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸ್ಟಫಿಂಗ್ ಜಾಸ್ತಿ ಇರಬೇಕು ಅವ್ರಿಗೆ, ಇದ್ದರೆ ತಿಂತಾರೆ, ಇಲ್ಲಾಂದರೆ ಬರೀ ಚಪಾತಿ ಇದೆ ಅಂತ ಹೇಳ್ತಾರೆ ಅವರು. ಹೀಗಾಗಿ ಮಕ್ಕಳಿಗೆ ಸ್ವಲ್ಪ ಸ್ಟಫಿಂಗ್ ಜಾಸ್ತಿ ಇಡ್ತೀನಿ. ನಮ್ಮ ಹಸ್ಬೆಂಡ್ಗೆ ಮತ್ತು ನನಗೆ ನಡೆಯುತ್ತೆ ಕಡಿಮೆ ಇದ್ರೇ. ಮಕ್ಕಳಿಗೆ ಅಂತೂ ಸ್ಟಫಿಂಗ್ ಜಾಸ್ತಿ ಬೇಕು. ಆಲೂದು ಹಿಟ್ಟು ಕಡಿಮೆ ತೊಗೋಬೇಕು, ಸ್ಟಫಿಂಗ್ ಜಾಸ್ತಿ ಇಡಬೇಕು ಅವ್ರಿಗೆ. ಹಾಗಂದ್ರೆ ತಿಂತಾರೆ, ಇಲ್ಲಾಂದರೆ ಹಾಗೆ ಟಿಫಿನ್ ವಾಪಸ್ ತೊಗೊಂಬಂದುಬಿಡ್ತಾರೆ ಅರ್ಧ ತಿಂದು. ಈಗ ನೋಡಿರಿ ಸ್ಟಫಿಂಗ್ ಎಲ್ಲ ಹಾಕಿನಿ. ಈಗ ಈ ಥರ ರೌಂಡ್ ಮಾಡಿಕೊಂಡು ಲಟ್ಸ್ಬೇಕು. ಹಗ್ಗರ ಕೈಲಿಂದ ಲಟ್ಸ್ಬೇಕಿದು, ಇಲ್ಲಾಂದರೆ ಹರಿದು ಬಿಡುತ್ತೆ. ಹಿಟ್ಟು ಸ್ವಲ್ಪ ಜಾಸ್ತಿ ಗಟ್ಟಿ ನಾದ್ಕೋಬೇಕು, ತೆಳ್ಳಗಿರಬಾರ್ದು ಹಿಟ್ಟು. ಈ ಥರ ನಾವು ಈ ಥರ ಹರಿದ್ರೇ ಈ ಥರ ಕೈಲಿಂದ ಸ್ವಲ್ಪ ಈ ಥರ ರೌಂಡಾಗಿ ಮಾಡ್ಕೋಬೇಕು. ಈಗ ಇದು ಆಯ್ತು ನೋಡಿರಿ ಒಂದು. ಈಗ ಅಂಚು ಬಿಸಿಯಾಗಿದೆ, ಈಗ ಹಾಕ್ತೀನಿ. ಅದು ಈ ಥರ ರೆಡಿಯಾಗ ನೋಡಿರಿ ಆಲೂ ಪರೋಟ. ನೀವು ಯಾವ ಥರ ಮಾಡ್ತೀರಿ, ನಾನು ನನ್ನ ಸ್ಟೈಲ್ ಒಳಗೆ ಯಾವ ಥರ ಮಾಡ್ತೀನಿ ಅದು ನಿಮಗೆ ತೋರಿಸೀನಿ. ನೀವು ಯಾವ ಥರ ಮಾಡ್ತೀರಿ ಹೇಳ್ರಿ. ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಮಾಡಿ ಹೇಳ್ತಾರೆ, ಇಲ್ದವರು ಇಲ್ಲ. ಈಗ ಮೆಲ್ಲಗೆ ತಗೋಬೇಕು. ತಗೊಂಡು ಈಗ ತವದ ಮೇಲೆ ಹಾಕ್ತೀನಿ ನೋಡಿರಿ. ತವ ಬಿಸಿಯಾಗಿದೆ. 1-2 ನಿಮಿಷ ಬಿಟ್ಟು ಇದಕ್ಕೆ ಹೊಳಿಸ್ತೀನಿ ನೋಡಿರಿ. ಈ ಥರ ಆಲೂ ಪರೋಟ ಆಗಿದೆ. ಮತ್ತೆಲ್ಲ ಮಾಡಿ ನಿಮಗೆ ಸಿಗ್ತೀನಿ.
ಯಾವ ಥರ ಆಗಿದೆ ಇವತ್ತಿನ ಆಲೂ ಪರೋಟ ಕಾಮೆಂಟ್ ಮಾಡಿ ಹೇಳಿ ನನಗೂ ಖುಷಿಯಾಗುತ್ತೆ. ನೀವು ತುಪ್ಪ, ಬಟರ್, ಆಯಿಲ್ ಏನಾರು ಹಚ್ಚಿ ಇದಕ್ಕೆ ಮಾಡ್ಬೋದು. ನಾನು ಆಯಿಲ್ ಹಚ್ಚೀನಿ, ಆಮೇಲೆ ಸ್ವಲ್ಪ ಬಟರ್ ಹಾಕಿ ನಾವು ತಿಂತೀವಿ, ಇಲ್ಲಾಂದರೆ ಮೊಸರು ಹಚ್ಕೊಂಡು ತಿಂತೀವಿ. ಉಪ್ಪಿನಕಾಯಿ ಮೊಸರು ಇರಬೇಕು, ಇದಕ್ಕೆ ಸ್ವಲ್ಪ ಬಟರ್ ಇರಬೇಕು. ನೋಡಿರಿ, ಇದು ಪರೋಟ ಆಗಿದೆ. ಈ ಥರ ಸ್ವಲ್ಪ ಹರಿದ್ರನ ಅಡ್ಜಸ್ಟ್ ಮಾಡ್ಕೋಬೇಕು. ಇವತ್ತಿನ ನಮ್ಮದು ಬ್ರೇಕ್ಫಾಸ್ಟ್ ಈ ಥರ ಇತ್ತು. ಏನಾರ ಒಂದು ಬ್ರೇಕ್ಫಾಸ್ಟ್ ಮಾಡಲೇಬೇಕು, ಇಲ್ಲಾಂದರೆ ನಡೆಯಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ಚಳಿಗಾಲದಲ್ಲಿ ಈ ಥರ ಬ್ರೇಕ್ಫಾಸ್ಟ್ ಆಲೂ ಪರೋಟ ಮಾಡಿಕೊಂಡ್ರೆ ಭಾಳ ಮಸ್ತಾಗುತ್ತೆ ಈ ಚಳಿಗೆ. ಈಗಂತೂ ಭಾಳ ಅಂದರೆ ಭಾಳ ಕೋಲ್ಡ್ ಇದೆ, ಹಾಗಾಗಿ ಈ ಥರ ಬಿಸಿ ಬಿಸಿ ಆಲೂ ಪರೋಟ ತಿಂದುಬಿಟ್ರೆ ಭಾರಿ ಟೇಸ್ಟಿಯಾಗಿ ಆಗುತ್ತೆ, ಮತ್ತು ಚಲೋ ಅನಿಸುತ್ತೆ, ಚಲೋ ಫೀಲ್ ಬರುತ್ತೆ. ಈಗ ನೋಡ್ರಿ, ನೆಕ್ಸ್ಟ್ ಪರೋಟ ಮಾಡೀನಿ. ಒಂದು 4 ಪರೋಟ ಮಾಡ್ತೀನಿ, ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಈ ಥರ ಆಯ್ತು ನೋಡ್ರಿ. ಈಗ ಲಂಚಿಗೆ ರೆಡಿ ಮಾಡಕತ್ತೀನಿ. ಆಲೂ ಪರೋಟ ನೋಡಿದ್ರಲ್ಲ, ನಿಮಗೆ ರೆಸಿಪಿ ಹೆಂಗೆ ಅನಿಸಿದೆ ಅದು ಕಮೆಂಟ್ ಮಾಡಿ ಹೇಳಿ. ಈಗ ನಾನು ಹಪ್ಪಳ ಸ್ವಲ್ಪ ಫ್ರೈ ಮಾಡಬೇಕು, ಮಕ್ಕಳಿಗೆ ಬೇಕಂತೆ. ಈಗ ನಾನು ಅನ್ನ ಮತ್ತು ಬೇಳೆ ಸಾರು ಮಾಡೀನಿ. ಅದ್ರ ಜೊತೆ ಇದು ತಿನ್ನೋಕೆ ಬೇಕು ಅವ್ರಿಗೆ. ಏನಾರ ಒಂದು ಸ್ನ್ಯಾಕ್ಸ್ ಕೇಳ್ತಾರ ಅಂದರೆ ಇವತ್ತು ಆಮ್ಲೆಟ್ ಏನಾರ ಹಾಕ್ಕೊಡ್ತಿದ್ದೆ, ಅದು ಬ್ಯಾಡ ಅಂತಂದರು ಮಕ್ಕಳು. ಈ ಥರ ಹಪ್ಪಳ ಫ್ರೈ ಮಾಡಿಕೊಡ್ರಿ, ಕರಿದು ಕೊಡ್ರಿ ಅಂತ ಹೇಳಿದ್ರು. ಹಾಗಾಗಿ ಇದು ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್. ಈ ಥರ ಇದಾವೆ. ಇದು ಸಣ್ಗಿ ಅಂತ ಹೇಳ್ತೀವಿ ನಾವು ಇದಕ್ಕೆ. ನೀವು ಏನು ಹೇಳ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ಎಷ್ಟು ಉದ್ದ ಆಗುತ್ತೆ ನೋಡ್ರಿ, ಸಣ್ಣ ಸಣ್ಣ ಕಾಣಿಸ್ತಕತ್ತಾವ, ಅಂದರೆ ಎಷ್ಟು ಉದ್ದ ಆಗುತ್ತಾವ. ಟೇಸ್ಟ್ ಚಲೋ ಇದಾವೆ ತಿನ್ನೋಕ್ಕಿದು. ಲಂಚಿಗೆ ಅನ್ನ ಮತ್ತು ಬೇಳೆ ಸಾರು, ಇದು ಸಣ್ಗಿ ಹಪ್ಪಳ 2 ಥರ ಇದಾವೆ. ಎಷ್ಟು ಕಲರ್ಫುಲ್ಲಾಗಿದೆ ನೋಡ್ರಿ. ಇದು ಕ್ರಿಸ್ಪಿ ಇರ್ತಾವೆ ಮತ್ತು ತಿನ್ನೋಕ್ಕೂ ಟೇಸ್ಟ್ ಆಗ್ತಾವೆ. ಒಂದೇ ಟೈಮ್ಗೆ ಇದು ಪೂರ ಖಾಲಿ ಮಾಡಿಬಿಡ್ತಾರೆ ಮಕ್ಕಳು ಮತ್ತು ನಾನು. ಹಸ್ಬೆಂಡ್ಗೂ ಇದು ಇಷ್ಟ ಆಗುತ್ತೆ. ಇದು ಯೆಲ್ಲೋ ಕಲರಿಂದು ಇದು ಅಂತೂ ಭಾಳ ಟೇಸ್ಟ್ ಇರ್ತಾವೆ. ಯಾರ್ಯಾರಿಗೆ ಇಷ್ಟ ಇದೆ ಕಮೆಂಟ್ ಮಾಡಿ ಹೇಳಿ. ಅನ್ನ ಮತ್ತು ಬೇಳೆ ಸಾರಿಗೆ ನಮ್ಗೆ ಇದು ಬೇಕು. ಇದು ಇದ್ರಪ್ಪ ಅಂದರೆ ನಮ್ಗೆ ಸ್ವಲ್ಪ ಒಂದು ತುತ್ತು ಹೆಚ್ಚಿಗೆ ಹೋಗುತ್ತೆ. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ನಂದು ಪ್ಲೇಟ್ ರೆಡಿ ಮಾಡಕತ್ತೀನಿ. ಹಸ್ಬೆಂಡ್, ನಾವು, ಮಕ್ಕಳು ಈಗ ಊಟ ಮಾಡ್ತೀವಿ. ನೀವು ಬರ್ರಿ ಫ್ರೆಂಡ್ಸ್ ಊಟ ಮಾಡೋಕೆ. ಈ ಥರ ನಮ್ಮದು ಲಂಚ್ ರೆಡಿಯಾಗಿದೆ. ಬೆಳಗ್ಗೆ ಹೆವಿ ಫುಡ್ ತಿಂದೀವಲ್ಲ, ಆಲೂ ಪರೋಟ, ಹಾಗಾಗಿ ಸ್ವಲ್ಪ ಲೈಟಾಗಿ ಇದು ಊಟ ಮಾಡ್ತಾಯಿದ್ದೀವಿ. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.